ನಮಸ್ತೆ, ವೆಲ್ಕಮ್ ಟು ಕಾಸ್ಮೋ ಹ್ಯಾಪ್. ಸೊ ನಿನ್ನೆ ಎಲ್ಲ ಪ್ರಿಪ್ರೇಷನ್ ಆಯಿತು. ಇವತ್ತು ನಾವು ಫಂಕ್ಷನ್ನಿಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಪ್ರಿಪರೇಷನ್ ನಡೀತಾ ಇದೆ. ಹಿಂದೆಲ್ಲ ಬ್ಯಾಕ್ಗ್ರೌಂಡ್ ಸಕ್ಕತ್ತಾಗಿ ಸೆಟಪ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಸೊ ಹೋಗಿ ಟಿಫಿನ್ ಮಾಡ್ಕೊಂಬರೋಣ ಅಂತ ಟಿಫಿನ್ ಮಾಡ್ತಿದ್ದೆ. ಸೊ ನನ್ನ ತಮ್ಮ ನನಗೆ ಬಡಿಸ್ತಾ. ಅದಾದಮೇಲೆ ಫೋಟೋಶೂಟ್ ಮಾಡಬೇಕಿತ್ತು. ಸೊ ಎಲ್ಲರೂ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾಯಿದ್ವಿ. ಸೊ ಅಲ್ಲಿ ನನ್ನ ತಂಗಿಗೆ ಫೋಟೋಶೂಟ್ ಮಾಡ್ತಾಯಿದ್ರು. ಸೊ ದಿಸ್ ವಾಸ್ ಮೈ ಟುಡೇಸ್ ಔಟ್ಫಿಟ್. ಸೊ ನಾನು ಹೀಗೆ ಚೆನ್ನಾಗಿ ಕಾಣಿಸ್ತಿದ್ದೆ. ನನಗೆ ಒಂಥರ ಖುಷಿ ಆಗ್ತಿತ್ತು. ಅವಳಲ್ಲಿ ಫೋಟೋಶೂಟ್ಸ್ ಮಾಡಿಸೋ ಅಷ್ಟರಲ್ಲಿ ನಾವೆಲ್ಲ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ವಿ. ಅದಾದಮೇಲೆ ನನ್ನ ತಮ್ಮ ಕೂಡ ರೆಡಿಯಾಗಿ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದ. ಫೈನಲಿ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದು. ಅದರ ಮೇಲೆ ನಾವು ತಿಂಡಿಗಳನ್ನು ಇಟ್ಟಾಗ ಇನ್ನೂ ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು. ಎಲ್ಲ ಶಾಸ್ತ್ರ ಎಲ್ಲ ಮುಗೀತು. ಆಮೇಲೆ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ತುಂಬ ಚೆನ್ನಾಗಿ ಮಾಡಿದರು. ನನ್ನ ತಂಗಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅದಾದಮೇಲೆ ನಮ್ಮ ಮುತ್ತಜ್ಜಿ ಜೊತೆ ಅವಳನ್ನ ಫೋಟೋ ತೆಗೆಸ್ಬೇಕು ಅಂತ ಕೊಣಿಸಿದ್ವಿ. ಸೊ ನಮ್ಮ ಮುತ್ತಜ್ಜಿ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ರು. ಅವ್ರಿಗೆಲ್ಲ ನನ್ನ ಮೊಮ್ಮಗಳ ಜೊತೆ ತೆಗೆಸ್ಕೊತಾ ಇದ್ದೀನಿ. ಸೊ ಮೊಮ್ಮಗಳಲ್ಲ, ಮೊಮ್ಮಕ್ಕಳು ಅಂತಾರಲ್ಲ ಆ ಥರ. ಸೊ ಎಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಅವ್ರ ಫ್ಯಾಮಿಲಿ ಫೋಟೋಸ್ ಎಲ್ಲ ಆದಮೇಲೆ ನಾವು ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಇದು ನಾನು ನನ್ನ ತಂಗಿ ಫೋಟೋ ತೆಗೆಸ್ಕೊತಾ ಇದ್ವಿ. ಸೊ ಎಲ್ಲರೂ ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ರು. ತುಂಬಾ ಸೆಕೆ ಆಗ್ತಿತ್ತು. ಸೊ ಫ್ಯಾನೆಲ್ಲ ಇಟ್ಕೊಂಡು ಬಂದು ಕೂತಿದ್ದೆ. ಸೊ ಫುಲ್ ಸೆಕೆ ಆಗ್ತಿತ್ತಲ್ವ, ಫ್ಯಾನ್ ಇಲ್ಲದೆ ಇರೋಕ್ಕಾಗ್ತಿರ್ಲಿಲ್ಲ. ಅದಾದಮೇಲೆ ಅವ್ರ ಸ್ಯಾರಿನ ಚೇಂಜ್ ಮಾಡಿಸಿ ಲೆಹಂಗಾನ ಹಾಕಿಸಿ ಲೆಹಂಗಾದಲ್ಲೂ ಕೂಡ ಫೋಟೋಶೂಟನ್ನು ಮಾಡ್ತಾಯಿದ್ವಿ.
ನನ್ನ ತಮ್ಮ ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಎಲ್ಲರೂ ಅಕ್ಷತೆ ಕಾಳು ಹಾಕ್ತಿದ್ರು ಅಂತ ಅವನೇ ಅಕ್ಷತೆ ಕಾಳನ್ನು ಹಾಕಕ್ಕೆ ಹೋಗ್ತಾಯಿದ್ದ. ಆಮೇಲೆ ಫಾರ್ಮಲ್ ಫೋಟೋಶೂಟ್ ಎಲ್ಲ ಓಕೆ, ನಾವು ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಕ್ರೇಜಿ ಫೋಟೋಶೂಟ್ ಮಾಡಿಸೋಣ ಅಂಥೇಳಿ ಈ ಥರ ಫೋಟೋಶೂಟ್ ಮಾಡ್ತಾಯಿದ್ವಿ. ಒಟ್ಟಿನಲ್ಲಿ ಫುಲ್ ಸುಸ್ತಾಗೋಗಿತ್ತು. ನಾವು ಊಟ ಮಾಡೋಷ್ಟು ಆಲ್ರೆಡಿ 3:30 ಆಗೋಗಿತ್ತು. ಸೊ ಅವಾಗೆಲ್ಲ ಊಟಕ್ಕೆ ಕೂತ್ಕೊಂಡು ಅವಾಗ ಊಟ ಮಾಡ್ತಾಯಿದ್ವಿ. ಒಟ್ಟಿನಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿ ಮಾತ್ರ. ನನಗಂತೂ ಫುಲ್ ಖುಷಿ ಆಯಿತು. ಪಾಪ ನನ್ನ ತಂಗಿಗೂ ಫುಲ್ ಹೆವಿ ಡ್ರೆಸ್ ಹಾಕಿ ಅವಳು ಫುಲ್ ಸುಸ್ತಾಗಿ ಹೋಗಿದ್ಲು. ಅವಳು ಊಟ ಮಾಡಿರಲಿಲ್ಲ, ಫುಲ್ ಸುಸ್ತಾಗಿ ಟಯರ್ಡ್ ಆಗಿಬಿಟ್ಟಿದ್ಲು. ಫೋಟೋಶೂಟ್ ಅಂತೆ, ಎಲ್ಲರೂ ಬಂದಾಗ ಬರೀ ಸ್ಮೈಲ್ ಮಾಡಬೇಕು, ಬರೀ ಅದೇ ಆಗೋಗಿತ್ತು. ಆಮೇಲೆ ಕೊನೆಗೆ ದೃಷ್ಟಿ ತೆಗೆದ್ವಿ. ಅನ್ಬಾಕ್ಸ್ ಮಾಡೋ ಟೈಮ್ ಆಗಿತ್ತು. ಸೊ ನಾವು 2 ಫ್ರೇಮನ್ನು ಓಪನ್ ಮಾಡಿದ್ವಿ, ಇನ್ನು ಮಿಕ್ಕಿದೆಲ್ಲ ಓಪನ್ ಆಗೋಗಿತ್ತು. ಸೊ ಇವೆರಡನ್ನು ಮಾತ್ರ ಕ್ಲಿಪ್ಪನ್ನು ಹಾಕಿದ್ದೀನಿ.
ರಾಧಾಕೃಷ್ಣನ್ ಫೋಟೋ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಸೆಕೆಂಡ್ ಒನ್ ಬಂದು ಹಾರ್ಸ್ ಫೋಟೋನ ಕೊಟ್ಟಿದ್ರು. ಹಾರ್ಸ್ ಫೋಟೋ ತುಂಬ ಒಳ್ಳೆಯದು ಮನೇಲಿ ಇಟ್ಕೊಂಡ್ರೆ. ಸೊ ನಾವು ಮನೆಗೆ ಹೋಗೋಷ್ಟರಲ್ಲಿ 10:30 ಆಗಿತ್ತು. ಬಿಕಾಸ್ ಎಲ್ಲ ಮಲ್ಕೊಂಬಿಟ್ಟಿದ್ವಿ ಟಯರ್ಡ್ ಆಗಿ. ಆಮೇಲೆ ಎದ್ದು ಊಟ ಮಾಡಿ ಮನೆಗೆ ಹೊರಟಿದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ನನಗಂತೂ ತುಂಬಾ ಖುಷಿ ಆಯಿತು, ತುಂಬಾ ಎಂಜಾಯ್ ಮಾಡಿದ್ವಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.